ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಜೋರು ಚರ್ಚೆಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಅಂತೂ ಇದನ್ನೇ ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದು ಬಿಟ್ಟಿದೆ. ಈ ಹಿಂದೆ ಕೆ ಎಸ್ ಈಶ್ವರಪ್ಪನವರು ರಾಜೀನಾಮೆ ಕೊಡಿಸಿದ್ರಿ, ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಾಗ ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಪಟ್ಟನ್ನು ಹಿಡಿತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ ಮುತ್ತಿಮೂಡ್ ಹಾಗೂ ಬಿಜೆಪಿ ನಾಯಕರು ಪೊಲೀಸ್ ಆಯುಕ್ತ ಶರಣಪ್ಪ ಅವರಿಗೆ ಕೈ ಮುಖಂಡ ರಾಜು ಕಪ್ಪನ್ನೂರು ಮತ್ತು ಗ್ಯಾಂಗ್ ವಿರುದ್ಧ ದೂರನ್ನು ಕೊಟ್ಟುಬಿಟ್ಟಿದ್ದಾರೆ. ಅದಾದ ಬಳಿಕ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಿಕ್ಕೆ ಹೋದಾಗ ಠಾಣೆಯ ಸಿಪಿಐ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ವಾದವೇ ಆಗಿ ಹೋಗ್ಬಿಟ್ಟಿದೆ. ಅದಾದ ಮೇಲೆ ಕೆಲ ಹೊತ್ತು ಠಾಣೆಯ ಮುಂದೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದರು. ನಾವು ನೀಡಿದ ದೂರನ್ನು ಪೊಲೀಸರು ಪಡಿತಾ ಇಲ್ಲ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕಾನೂನು ಪೂರಾ ಹದಗೆಟ್ಟಿದೆ. ಸಚಿವರ ಅಣತಿಯಂತೆ ಪೊಲೀಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಾದಂತ ಮತ್ತಿಮೂಡ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಚಂದು ಪಾಟೀಲ್ರು ಆಂದೋಲನ ಶ್ರೀಗಳ ಬಗ್ಗೆ ಜೀವಕ್ಕೆ ಭಯ ಇದೆ, ಬೆದರಿಕೆಯನ್ನು ಒಡ್ಡಿದ್ದಾರೆ. ಅವರಿಗೆ ಕೊಲೆ ಮಾಡ್ಲಿಕ್ಕೆ ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೇಳಿ ನಮಗೆಲ್ಲ ಇಲ್ಲಿ ಬಂದ್ಮೇಲೆ ನಾವು 3-4 ಗಂಟೆ ಕುಂದಿರಿ ಹಾಕಿ FRA ಮಾಡ್ಕೊಳ್ಳೋಕೆ ತಯಾರಿರಂಗಿಲ್ಲ. ಇಲ್ದೊಂದು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಹೇಳ್ಕೊಂಡು ನಮಗೆ ಟೈಮ್ ಹಾಳು ಮಾಡ್ತಕ್ಕಂಥ ಕೆಲಸ ಶಕೀಲ್ ಅಂಗಡಿ ಅವ್ರು ಮಾಡಿದ್ದಾರೆ. ಅದು ಜೊತೆ ಹಿಂದೆ ಮುಂದೆ ಹೋಗಿ ಏನು ಮಾತಾಡಿದಾರು ಅಂತಂದರೆ, ನಾವು ಕೇಳಕ್ಕೆ ಹೋದ್ರೆ ಇಲ್ಲಿ ಬರಂಗಿಲ್ಲ, ಬಾಲ್ಕಿದ ಹೋಗ್ಬೇಕಾ, ಬಾಲ್ಕಿದ ಹೋಗಿ ಮಾಡಿ ನೀವು ಕಾಂಪ್ಲೇಂಟ್ ಅಂತಕ್ಕಂಥದ್ದು ಕೂಡ ಮಾತಾಡಿದ್ರೆ ಆ ವಿಷಯ